ವೈರಸ್ ಅಂತ ಹೇಳೋದು ಒಂದು ಕುತೂಹಲಕಾರಿಯಂತ ವಿಚಿತ್ರವಾದಂತಹ ವಸ್ತು. ಜೀವ ಇದೆಯೋ ಅಲ್ಲಿ ವೈರಸ್ ಅದನ್ನು ಅಟ್ಯಾಕ್ ಮಾಡೋ ಸಾಧ್ಯತೆ ಇದೆ. ಇಷ್ಟು ಉಬ್ಬಿ ಇರುತ್ತೆ. ಸೊ ಆ ವೈರಸ್ ಡೈರೆಕ್ಟಾಗಿ ಚರ್ಮಕ್ಕೆ ಬರುವಂಥ. ಸೊ ಆದ್ದರಿಂದ ವೈರಸ್ ಅಂತ ಹೇಳೋದು ಒಂದು ಕುತೂಹಲಕಾರಿಯಂತ ವಿಚಿತ್ರವಾದಂತಹ ವಸ್ತು. ಪ್ರಪಂಚ ವೈರಸ್ಸಿಂದ ತುಂಬಿದೆ ಆ್ಯಕ್ಚುಲಿ. ನಮಸ್ಕಾರ, ವಿಸ್ತಾರ ಹೆಲ್ತ್ಗೆ ಸ್ವಾಗತ. ನಾನು ಅಪೇಕ್ಷಾ ಜೈನ್. ವೀಕ್ಷಕರೇ, ವೈರಸ್ ಅಂದ ತಕ್ಷಣ ನಾವೆಲ್ಲ ಬೆಚ್ಚ ಬೀಳ್ತೀವಿ. ಅದು ಕೊರೋನಾ ವೈರಸ್ ಬಳಿಕ ಈ ಭೀತಿ ಇನ್ನಷ್ಟು ಜಾಸ್ತಿ ಆಗಿದೆ. ಮನುಷ್ಯರನ್ನ ಅನೇಕ ರೀತಿಯಲ್ಲಿ ಈ ವೈರಸ್ ಕಾಡುತ್ತವೆ, ಅನೇಕ ಕಾಯಿಲೆಗಳಿಗೆ ಕಾರಣವಾಗುತ್ತವೆ. ಸೊ ಇದರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಆಟ್ರಿಮೇಡ್ ಫಾರ್ಮಾಸ್ಯೂಟಿಕಲ್ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರು, ಸಂಶೋಧಕರು ಹಾಗೂ ಆಯುರ್ವೇದ ತಜ್ಞರಾಗಿರುವ ಡಾಕ್ಟರ್ ಋಷಿಕೇಶ್ ತಾಂಬ್ಲೆ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ. ಥ್ಯಾಂಕ್ ಯು ಅಪೇಕ್ಷಾ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ವೈರಸ್ಗಳ ಬಗ್ಗೆ ಜನರಲ್ ಆಗಿ ಡಿಸ್ಕಸ್ ಮಾಡೋಣ. ಈ ವೈರಸ್ಗಳಂದ್ರೆ ಏನು, ಇವುಗಳ ಗುಣಲಕ್ಷಣ ಯಾವ ರೀತಿ ಇರುತ್ತೆ ಅಂತ. ವೈರಸ್ ಈ ನಡುವೆ ಅಂತೂ ತುಂಬ ಪಾಪ್ಯುಲರ್ ಆಗಿದೆ. ಯಾಕಂದರೆ ಕೊರೋನಾ ಬಂದು ಪ್ರಪಂಚಾದ್ಯಂತ ದಾಂಧಲೆ ಮಾಡಿದ ನಂತರ ವೈರಸ್ ಬಗ್ಗೆ ಜನರಿಗೆ ತಿಳುವಳಿಕೆನೂ ಜಾಸ್ತಿ ಆಗಿದೆ, ವೈರಸ್ ಬಗ್ಗೆ ಕುತೂಹಲನೂ ಜಾಸ್ತಿ ಆಗಿದೆ. ವೈರಸ್ ನಿರ್ಜೀವ ವಸ್ತುನ ಸಜೀವ ವಸ್ತು ಅಂತ ಹೇಳೋದೇ ಸೈಂಟಿಸ್ಟಿಗೆ ಒಂದು ಕ್ವೆಶ್ಚನ್ ಮಾರ್ಕ್. ಅದು ನಿರ್ಜೀವ ವಸ್ತು, ಪರಾವಲಂಬಿ ಕಣ ಅಂತ ಹೇಳಿ ಅದನ್ನು ಕ್ಲಾಸಿಫೈ ಮಾಡ್ಬೋದು. ಯಾಕಂದರೆ ಸಜೀವ ವಸ್ತುಗಳಿಗೆ ಒಂದು ನಿಶ್ಚಿತವಾದ 3 ಗುಣಗಳಿರಬೇಕು. ಒಂದು ಸಜೀವ ವಸ್ತುಗಳಿಗೆ ದೇರ್ ಇಸ್ ಎ ಟೈಮ್ ಫ್ರೇಮ್, ಜೀವ ಅಂತ ಇದೆ. ನಮಗೆ ಫಾರ್ ಎಕ್ಸಾಂಪಲ್ 70 to 80 years ಮನುಷ್ಯರು ಬದುಕ್ತಾರೆ. ಎರಡನೇದು ಎಬಿಲಿಟಿ ಟು ರೆಪ್ಲಿಕೇಟ್, ಅಂದರೆ ತನ್ನ ವಂಶೀಯತೆಯನ್ನು ಡಬಲ್ ಮಾಡಲಿಕ್ಕೆ ಆಗುವಂತಹ ಸಾಧ್ಯತೆ. ಈ ವೈರಸ್ಗಳಿಗೆ ಆ ಸಾಧ್ಯತೆ ಇಲ್ಲ. ಅಂದರೆ ಮನುಷ್ಯನ ದೇಹ ಅಥವಾ ಪ್ರಾಣಿಯ ದೇಹ ಸೇರದೇ ಇದ್ದರೆ ಒಂದು ವೈರಸ್ ಮರಿಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಆದ್ದರಿಂದ ವೈರಸ್ ಅಂತ ಹೇಳೋದು ಒಂದು ಕುತೂಹಲಕಾರಿಯಂಥ ವಿಚಿತ್ರವಾದಂತಹ ವಸ್ತು. ಬಟ್ ಒಂದು ಸಲ ಅದು ಮನುಷ್ಯನ ದೇಹದ ಅಂಗದಲ್ಲಿ, ಜೀವಕೋಶದಲ್ಲಿ ಸೇರಿಕೊಂಡ್ರೆ ಅದು ಆ್ಯಕ್ಟಿವ್ ಆಗುತ್ತೆ. ಅದೊಂದು ಜೀವಿತರ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಸೊ ಅದು ಕಣ್ಣಿಗೆ ಕಾಣದಂಥ ವಸ್ತು. ಆ್ಯಂಡ್ ಇಂಟ್ರೆಸ್ಟಿಂಗ್ಲಿ ನೀವು ಬ್ಯಾಕ್ಟೀರಿಯಾ ಅಂತ ಕೇಳಿರ್ಬೋದು. ಬ್ಯಾಕ್ಟೀರಿಯಾ ಅಂತ ಹೇಳೋ ಅದು ಒಂದು ಜೀವಿ, ಅದರಿಂದ ನಮಗೆ ಕಾಯಿಲೆ ಬರುತ್ತೆ. ನೀವು ನ್ಯೂಮೋನಿಯಾ, ಬೇರೆ ಬೇರೆ ಕಾಯಿಲೆಗಳು ಕೇಳಿರ್ಬೋದು, ಭೇದಿ ಎಲ್ಲ. ಈ ಬ್ಯಾಕ್ಟೀರಿಯಾಗಳಿಗೂ ವೈರಸ್ ಇನ್ಫೆಕ್ಟ್ ಆಗುತ್ತೆ. ಓಕೆ, ಈವನ್ ಸಸ್ಯಗಳಿಗೂ ವೈರಸ್ ಇನ್ಫೆಕ್ಟ್ ಆಗುತ್ತೆ. ಮೊದಲಿಗೆ ಕಂಡು ಬಂದ ವೈರಸ್, ಫಸ್ಟ್ ಐಡೆಂಟಿಫೈಡ್ ವೈರಸ್ ಟೊಬ್ಯಾಕೋ, ಅಂದರೆ ತಂಬಾಕಿಗೆ ಬಂದ ವೈರಸನ್ನು ಫಸ್ಟ್ ಐಡೆಂಟಿಫೈ ಮಾಡಿರೋದು. ಯೂಶುವಲಿ ಪ್ರಾಣಿಗಳಿಗೆ ಮನುಷ್ಯರಿಗೆ ಬರುತ್ತೆ ಅಂತ ಕೇಳಿರ್ತೀವಿ. ವೈರಸ್ ಮಣ್ಣಲ್ಲೂ ಇರುತ್ತೆ, ವೈರಸ್ ಪ್ಲಾಂಟ್ಸ್ಗಳಿಗೂ ಬರುತ್ತೆ, ಅಂದರೆ ಗಿಡಗಳಿಗೂ ಬರುತ್ತೆ, ಮರಕ್ಕೂ ಬರುತ್ತೆ, ಎಲ್ಲದಕ್ಕೂ ಬರ್ಬೋದು. ಎಲ್ಲಿ ಜೀವ ಇದೆಯೋ ಅಲ್ಲಿ ವೈರಸ್ ಅದನ್ನು ಅಟ್ಯಾಕ್ ಮಾಡೋ ಸಾಧ್ಯತೆ ಇದೆ. ಸೊ ಟೋಟಲಿ ವೈರಸ್ ಅಂತ ಹೇಳೋದು ಒಂದು ಬಹಳ ವಿಚಿತ್ರವಾದಂತಹ ವಸ್ತು. ಇನ್ನೊಂದು ಮುಖ್ಯ ಇಂಪಾರ್ಟೆಂಟ್ ಅಂದರೆ ನಮ್ಮ ವಿಕಾಸದಲ್ಲಿ, ಇವಲ್ಯೂಷನಲ್ಲಿ, ಯಾಕಂದರೆ ಈಗ ಮಂಗನಿಂದ ಮಾನವ ಅಂತ ನೀವು ಒಪ್ಪೋದೇ ಇರಬಹುದು. ವಿಕಾಸದಲ್ಲಿ ವೈರಸ್ಸಿನ ಪಾತ್ರ ಬಹಳ ದೊಡ್ಡದು. ನಾವು ಹೇಗೆ ಇವಾಲ್ವ್ ಆಗ್ತಾ ಬಂದಿದ್ದೀವೋ ತುಂಬ ಇವಲ್ಯೂಷನಿಗೆ ಕಾರಣ ಕೂಡ ವೈರಸ್ ಆಗಿದೆ. ಸೊ ವೈರಸ್ಸು ಮತ್ತು ನಮ್ಮ ಜೀವ ಜೊತೆಯಾಗಿ ನಾವು ವಿಕಾಸವಾಗಿ ಬಂದಿದ್ದೀವಿ. ಆದರೆ ನಮಗೆ ಒಳ್ಳೆ ವೈರಸ್ಸುಗಳಿವೆ, ಕೆಟ್ಟ ವೈರಸ್ಸುಗಳಿವೆ. ಒಳ್ಳೆ ವೈರಸ್ ಅಂದರೆ ವೈರಸ್ ಏನು ತೊಂದರೆ ಮಾಡೋಂಥ ವೈರಸ್ಗಳು ಇವೆ, ಸುಮ್ಮನೆ ಇರ್ತವೆ. ಫಾರ್ ಎಕ್ಸಾಂಪಲ್ ಫ್ಲೂ ವೈರಸ್ ರಿಲೇಟಿವ್ಲಿ ನಾನ್ ಫೇಟಲ್, ಅಂದರೆ ಬರುತ್ತೆ, ಏನು ಸ್ವಲ್ಪ ಚಿಕ್ಕ ಪುಟ್ಟ ತೊಂದರೆ ಕೊಟ್ಟು ಹೊರಟೋಗುತ್ತೆ, ಬಾಕಿ ಟೈಮಲ್ಲಿ ನಮ್ಮ ದೇಹದಲ್ಲೇ ಇರುತ್ತೆ ಅದು. ಸೊ ಅಂಥ ವೈರಸ್ಗಳು ಇವೆ. ಸರ್, ಏನು ವೈರಸ್ಗಳ ಸಂತಾನಾಭಿವೃದ್ಧಿ ಹೇಗಾಗುತ್ತೆ ಆ್ಯಂಡ್ ಇದು ನಮ್ಮ ದೇಹವನ್ನು ಯಾವ ರೀತಿ ಸೇರಿಕೊಳ್ಳುತ್ತೆ ಅಂತ? ಫಸ್ಟ್ ಹೆಂಗೆ ದೇಹದ ಒಳಗೆ ಸೇರುತ್ತೆ ಅಂತ ಹೇಳಿ. ಎಲ್ಲ ಜೀವಾಣುಗಳಿಗೆ ದೇಹದ ಒಳಗಡೆ ಸೇರುವ ಬಹಳ ಸುಲಭದ ಮಾರ್ಗ ಅಂದರೆ ಒಂದಾದರೆ ಬಾಯಿ ಮೂಲಕ ಅಥವಾ ಮೂಗಿನ ಮೂಲಕ. ಯಾಕಂದರೆ ಈ 2 ರಂಧ್ರಗಳು ಯಾವಾಗಲೂ ಓಪನ್ ಆಗಿರುತ್ತದೆ. ಯಾಕಂದರೆ ನಾವು ಊಟ ಮಾಡಲೇಬೇಕು. ಸೊ ಊಟದ ಆಹಾರದಲ್ಲಿ ಏನಾದರೂ ಅಥವಾ ನೀರಿನಲ್ಲಿ ವೈರಸ್ ಇದ್ದರೆ ಅದು ಈಸಿಯಾಗಿ ಹೋಗ್ಬೋದು. ಅದರಿಂದ ವೈರಸ್ಸಿಂದ ಭೇದಿ ಬರುತ್ತೆ, ಎಸ್ಪೆಷಲಿ ಮಕ್ಕಳಿಗೆ ವೈರಸ್ಸಿಂದ ಭೇದಿ ಬರುತ್ತೆ. ಸೊ ದಟ್ ಈಸ್ ಥ್ರೂ ಫುಡ್ ಅಥವಾ ವಾಟರ್. ಇನ್ನೊಂದು ವೆರಿ ಕಾಮನ್ ಅಂತ ಹೇಳಿದ್ರೆ ನೇಸಲ್ ರೂಟ್. ಸೊ
ನೇಸಲ್ ರೂಟಲ್ಲಿ ಬಂದಾಗ ಫಾರ್ ಎಕ್ಸಾಂಪಲ್ ನಮ್ಮ ಕೋವಿಡ್ ಅಂತ ಹೇಳೋದು ನೇಸಲ್ ರೂಟಲ್ಲಿ ಬಂದಿರಬೇಕು ಹೆಚ್ಚು ಕಡೆಗೆ, ಬಾಯಿಂದಲೂ ಬಂದಿರಬಹುದು, ವೆರಿ ರೇರ್. ಇನ್ನು ಕಂಜಂಕ್ಟಿವೈಟಿಸ್ ಅಂತ ನೀವು ಕೇಳಿರ್ಬೋದು, ಮೆಡ್ರಾಸ್ ಐ ಅಂತ ಹೇಳ್ತಾರೆ. ಕಣ್ಣು ಕೆಂಪಾಗಿ ಏನೋ ಒಂಥರ ಇನ್ಫೆಕ್ಷನ್ ಬಂದು ಬಾವು ಪಿಂಕ್ ಐ, ಬಾವು ಬಂದು ಆಮೇಲೆ ಒಂದು 3-4 ದಿವಸ ತೊಂದರೆ ಕೊಟ್ಟು ನೋವು ತರಿಸಿ ಆಮೇಲೆ ಹೊರಟೋಗುತ್ತೆ. ಸೊ ಹಾಗೆ ಕಣ್ಣಿನ ಮೂಲಕನೂ ಬರ್ಬೋದು, ಕಿವಿ ಮೂಲಕನೂ ಬರ್ಬೋದು, ಚರ್ಮದ ಮೂಲಕನೂ ಡೈರೆಕ್ಟಾಗಿ ಬರ್ಬೋದು. ಬಟ್ ಮೋಸ್ಟ್ ಕಾಮನ್ ಅಂತ ಹೇಳಿದ್ರೆ ಚರ್ಮಕ್ಕೆ ಮಾತ್ರ ಬರುವಂಥ ವೈರಸ್ಗಳು ಇವೆ. ನೀವು ಚರ್ಮದ ಮೇಲೆ ಚರ್ಮಕೀಲ ಅಂತ ಹೇಳಿ ನೋಡಿರ್ಬೋದು, ಒಂದು ಇಷ್ಟು ಉಬ್ಬಿ ಇರುತ್ತೆ. ಸೊ ಆ ವೈರಸ್ ಡೈರೆಕ್ಟಾಗಿ ಚರ್ಮಕ್ಕೆ ಬರುವಂಥ ವೈರಸ್ಸು. ನರಳಿ ಅಂತ ಹೇಳ್ತಾರೆ, ಆ ಥರದ್ದು. ಸೊ ದಟ್ ಈಸ್ ಡೈರೆಕ್ಟ್ಲಿ ಚರ್ಮಕ್ಕೆ ಬರುವಂಥ ವೈರಸ್. ಅದೇ ರೀತಿ ಕಾಲಿಗೆ ಬರುವಂಥ ವೈರಸ್ ಇರುತ್ತೆ. ಕಾಲು ಗೆದ್ಲು ತಿಂದಂಗೆ ಆಗುತ್ತೆ ವೈರಸ್ನಿಂದಾಗಿ. ಸೊ ಅಂಥ ವೈರಸ್ಗಳು ಇವೆ. ಈಗಿನ ಕಾಲದಲ್ಲಿ ಸ್ವಲ್ಪ ಕಮ್ಮಿ ಇರ್ಬೋದು, ಯಾಕಂದರೆ ಈಗ ಪಾದರಕ್ಷೆ ಹಾಕ್ಕೊಂಡೇ ಎಲ್ಲರೂ ಜನರು ಓಡಾಡ್ತಾರೆ. ಪಾದರಕ್ಷೆ ಹಾಕದೆ ಗದ್ದೆಯಲ್ಲೆಲ್ಲ ಓಡಾಡುವವರಿಗೆ ಅದಕ್ಕೆ ಕಾಮನ್ ಆಗಿ ಕಾಣುವಂಥದ್ದೊಂದು ವೈರಸ್. ಸರ್, ನೀನು ಯಾವ ರೀತಿಯ ಕಾಯಿಲೆಗಳನ್ನ ಈ ವೈರಸ್ಗಳು ಉಂಟು ಮಾಡುತ್ತೆ? ಈಗ ಕಾಮನ್ ಫ್ಲೂ ಇಂದ ಹಿಡಿದು ಎಲ್ಲಿ ತನಕ ಹೋಗ್ಬೋದು ಅಂತ? ವೈರಸ್ಸಿಂದ ಬರುವಂತಹ ಕಾಯಿಲೆಗಳು ಹೆಂಗೆ ನಾವು ನೋಡಬೇಕಂದ್ರೆ ಅಂಗಾಂಗಗಳ ಮೂಲಕ ನೀವು ನೋಡ್ಬೋದು. ಅಂಗಾಂಗ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಲಿವರ್, ಎಲ್ಲರಿಗೆ ಗೊತ್ತಿರುವಂಥ ವಿಷಯ. ಈ ಜಾಂಡಿಸ್ ಅಂತ ಹೇಳುವ ಕಾಯಿಲೆ ನೀವು ಕೇಳಿರ್ಬೋದು. ಜಾಂಡಿಸ್ ಕ್ಯಾನ್ಸರಿಂದಲೂ ಬರ್ಬೋದು ಅಥವಾ ಬೇರೆ ಇದು ಔಷಧಿ ತಗೊಂಡು ಬರ್ಬೋದು. ಆದರೆ ಮೋಸ್ಟ್ ಕಾಮನ್ ಆಗಿ ಜ್ವರ ಬಂದು ವಾಂತಿ ಭೇದಿಯಾಗುವಂತಹ ಬರುವಂತಹ ಜಾಂಡಿಸ್ ಅಂತ ಹೇಳೋದು ವೈರಸ್ಸಿಂದ ಬರೋದು. ಅದರಲ್ಲಿ ಕೂಡ ಹೆಪಟೈಟಿಸ್ ಎ, ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ, ಡಿ, ಇ ಹೀಗೆ ಹಲವು ವೈರಸ್ಗಳಿವೆ. ಆದರೆ ಮೋಸ್ಟ್ ಕಾಮನ್ ಆಗಿ ಹೆಪಟೈಟಿಸ್ ಎ ವೈರಸ್ಸಿಂದ ಬರೋದು. ಆ ಜಾಂಡಿಸ್ ಬಂದರೂ ಅಷ್ಟೇ, ನಿಮ್ಗೆ ನೋಡ್ಬೋದು. ನೀವು ಜಾಂಡಿಸ್ ಬಂದರೆ ಒಂದು 7-8 ದಿವಸ ಅಥವಾ 2 ವಾರ ಇರುತ್ತೆ ಮ್ಯಾಕ್ಸಿಮಮ್. ಆಮೇಲೆ ಅದು ತನ್ನಷ್ಟಕ್ಕೆ ಹೊರಟೋಗುತ್ತೆ ಅಥವಾ ಔಷಧಿಯಿಂದ ಬೇಗ ಅದನ್ನು ಹೋಗುವಂಗೆ ಮಾಡ್ಬೋದು. ಸೊ ಲಿವರಿಗೆ ಬರುತ್ತೆ. ಅದೇ ರೀತಿ ನಿಮ್ಮ ಮೂಗಿಗೆ ಬರುವಂಥ ವೈರಸ್ಗಳು ಹಲವು ಇವೆ. ಫ್ಲೂ ವೈರಸ್ಸು, ಅಡಿನೋ ವೈರಸ್ಸು, ಈ ರೀತಿ ಹಲವು ವೈರಸ್ಗಳು. ಮೂಗಿಗೆ ಕೊರೋನಾ ವೈರಸ್ಸು. ನಾನು ಮೂಗು ಅಂತ ಹೇಳಿದ್ರೆ ಮೂಗಿನಿಂದ ಶ್ವಾಸಕೋಶಕ್ಕೆ, ಮೂಗಲ್ಲಿ ಶುರುವಾಗಿ ಆಮೇಲೆ ಅದು ಶ್ವಾಸಕೋಶದ ಒಳಗಡೆ ಹೋಗಿ ಶ್ವಾಸಕೋಶದಲ್ಲಿ ಕೂಡ ನ್ಯೂಮೋನಿಯಾನು ಉಂಟು ಮಾಡ್ಬೋದು. ಅದೇ ರೀತಿ ಗಂಟ್ಲಿಗೆ ಕೂಡ ಥ್ರೋಟ್ ಇನ್ಫೆಕ್ಷನ್ ಬರ್ಬೋದು ವೈರಸ್ಸಿಂದಾಗಿ. ಯೂರಿನರಿ ಬರೇ ಯೂರಿನ್ ಅಂದರೆ ನಮ್ಮ ಜನನಾಂಗಕ್ಕೆ ಮಾತ್ರ ಬರುವಂತಹ ವೈರಲ್ ವಾರ್ಡ್ಸ್ ಅಂತ ಹೇಳ್ತಾರೆ. ಇಲ್ಲಿ ಕಾಮನ್ ಅಲ್ಲ, ಅದು ವೆರಿ ಕಾಮನ್ ಇನ್ ಫಾರಿನ್ ಕಂಟ್ರಿಯಲ್ಲಿ. ಯಾಕಂದರೆ ಅವರಿಗೆ ಮಲ್ಟಿಪಲ್ ಪಾರ್ಟ್ನರ್ಸ್ ಇರ್ತಾರೆ. ಯೂಶ್ವಲಿ ಇಟ್ ಈಸ್ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅದು. ಅದೇ ರೀತಿ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಇನ್ನೊಂದು ವೈರಸ್ ಏನು ಅಂತ ಹೇಳಿದ್ರೆ ಚಿಕ್ಕದಾಗಿ ಬೊಬ್ಬೆ ಬರುತ್ತೆ, ಹರ್ಪೀಸ್ ಅಂತ ಹೇಳಿ, ಶಿಂಗಲ್ಸ್ ಅಂತ ಹೇಳ್ತೀವಿ. ಅದು ಇಂಡಿಯಾದಲ್ಲಿ ಯೂಶ್ವಲಿ ಬಾಯಿಯ ಸೈಡಲ್ಲಿ ಬರುತ್ತೆ ಅಥವಾ ಮೈ ಮೇಲೆ ಬರ್ಬೋದು. ನೀವು ಅದರ ದೊಡ್ಡ ವಿಧ ಅಂದರೆ ಸರ್ಪಸುತ್ತು ಅಂತ ಕೇಳಿರ್ಬೋದು. ಸರ್ಪಸುತ್ತು ಅಂತ ಹೇಳಿದ್ರೆ ಅದು ಇಟ್ಸ್ ಆಲ್ಸೋ ಎ ವೈರಸ್. ಸೊ ಚಿಕನ್ ಪಾಕ್ಸ್ ವೈರಸ್ಸು, ಮೀಸಲ್ಸ್ ವೈರಸ್ಸು, ಚಿಕನ್ಗುನ್ಯಾ, ಡೆಂಗಿ ಅದು ದೊಡ್ಡ ಕಾಯಿಲೆಗಳು. ನಾನು ಚಿಕ್ಕ ಕಾಯಿಲೆಗಳು ಹೇಳ್ತಾ ಇರೋದು. ಸೊ ಮೀಸಲ್ಸ್, ಮಮ್ಸ್ ಈ ರೀತಿ ಈಗ ಕಮ್ಮಿ ಆಗಿದೆ, ಯಾಕಂದರೆ ಅದಕ್ಕೆ ನಾವು ವ್ಯಾಕ್ಸಿನ್ ತಗೋತಿದ್ದೀವಿ. ಸೊ ನೀವು ದೇಹದ ಯಾವ ಭಾಗ ನೋಡಿದ್ರೆ, ಫಾರ್ ಎಕ್ಸಾಂಪಲ್ ಬರೇ ಬ್ರೈನಿಗೆ ಬರುವಂಥ ವೈರಸ್ ಇದೆ. ಹಂದಿ ಜ್ವರ ಅಂತ ನೀವು ಕೇಳಿರ್ಬೋದು. N1 ಅಂತೇಳಿ. ಎನ್ಸೆಫಲೈಟಿಸ್ ಅಂತ ಕೇಳಿರ್ಬೋದು. ಎನ್ಸೆಫಲೈಟಿಸ್ ಬಿ ಅಂತ ಹೇಳಿ. ಸೊ ಬ್ರೈನ್ ಫೀವರ್ ಅಂತ ಹೇಳ್ತಾರೆ. ಬ್ರೈನ್ ಫೀವರ್ ಅಂದರೆ ಬ್ರೈನಿಗೂ ಫೀವರ್ ಬರ್ಬೋದು ಅಥವಾ ಬ್ರೈನಿನ ಸುತ್ತ ಇರುವ ಕವಚಕ್ಕೂ ಇನ್ಫೆಕ್ಷನ್ ಬರ್ಬೋದು. ಸೊ ಎರಡೂ ಬರಲು ಸಾಧ್ಯ ಇದೆ. ಸೊ ಎರಡಕ್ಕೂ ನಾವು ಕನ್ನಡದಲ್ಲಿ ಬ್ರೈನ್ ಫೀವರ್ ಅಂತ ಹೇಳ್ತೀವಿ ಅಥವಾ ಕೊಲೋಕಿಯಲ್ ಲ್ಯಾಂಗ್ವೇಜಲ್ಲಿ, ಬಟ್ ಬಿಕಾಸ್ ದೇ ಆರ್ ಹ್ಯಾವಿಂಗ್ ಸಿಮಿಲರ್ ಸಿಮ್ಟಮ್ಸ್. ಸೊ ಬ್ರೈನು, ಕಿಡ್ನಿ, ಲಿವರ್, ಹೊಟ್ಟೆ, ಆಮೇಲೆ ಸಣ್ಣ ಕರಳು, ದೊಡ್ಡ ಕರಳು, ನೀವು ಯಾವುದೇ ಅಂಗ ನೋಡಿದರೂ ಅದಕ್ಕೆ ವೈರಸ್ ಬರುವ ಸಾಧ್ಯತೆ ಇದೆ. ಒಂದು ಸಲ ದೇಹದ ಒಳಗಡೆ ಸೇರಿದರೆ ಈಚ್ ವೈರಸ್ಸಿಗೆ ಅದಕ್ಕೆ ಎಫಿನಿಟಿ ಇರುತ್ತೆ, ಯಾವ ಜೀವಕೋಶಕ್ಕೆ ಸೇರಬೇಕು ಅಂತ ಹೇಳಿ ಆ ಜೀವಕೋಶಕ್ಕೆ ಬರುತ್ತೆ ಅದು. ಸರ್, ಒಂದು ರೀತಿಯ ವೈರಸ್ ಮಲ್ಟಿಪಲ್ ಡಿಸೀಸ್ಗಳನ್ನು ಕಾಸ್ ಮಾಡೋ ಪಾಸಿಬಿಲಿಟಿ ಇದೆಯಾ? ಚಿಕನ್ ಬಾಕ್ಸ್ ಅಂತ ಹೇಳಿದ್ರೆ ಮಕ್ಕಳಿಗೆ ಈ ಗುಳ್ಳೆ ಆಗಿ ಬಂದಂಥ ಕಾಯಿಲೆ. ಆ ವೈರಸ್ ಬಂದು ಹೋಗಿರುತ್ತೆ. ಆ ಬಂದು ಹೋದ ನಂತರ ಅದರ ಯಾವುದೋ ಒಂದು ಅಂಶ, ಯಾಕಂದರೆ ವೈರಸ್ ಅಂದರೆ ಒಂದು ಜೀವಿ ಅಲ್ಲ, ಅದರಲ್ಲಿರೋ RNA ಅಥವಾ DNA. ಸೊ ಅದರ RNA ಅಥವಾ DNA ಅಂಶ ನಮ್ಮಲ್ಲಿ ಉಳಿದಿದ್ರೆ ಅದು ಆಮೇಲೆ ಹೆರ್ಪಿಸ್ ಥರ ಹೊರಗಡೆ ಬರುತ್ತೆ. ಸೊ ಹೆರ್ಪಿಸ್ ಬರುವಂತಹ ವೈರಸ್ ಮತ್ತು ಇದು ಒಂದೇ ವೈರಸ್, ಅದು ಪಾಕ್ಸ್ ವೈರಸ್ ಅಂತ ಹೇಳಿ. ಸೊ ಚಿಕನ್ ಪಾಕ್ಸ್ ಬರೋದು, ಹೆರ್ಪಿಸ್ ಬರೋದು ಅದೇ ಕಾಯಿಲೆಯಿಂದ. ಸೊ ಒಂದೇ ವೈರಸ್ ಎರಡು ಕಾಯಿಲೆ ಬರ್ಬೋದು. ಒಂದೇ ವೈರಸ್ ಎರಡು ಕಡೆ, ಫಾರ್ ಎಕ್ಸಾಂಪಲ್ ಕೋವಿಡೇ ಬರೇ ಮೂಗಿಗೆ ಬಂದು ಬರೀ ಶೀತ ಜ್ವರ ಬಂದು 2 ದಿವಸದಲ್ಲಿ ಹೋಗಿದ್ದು ಇದೆ. 2 ದಿವಸ ಅಲ್ಲ, ಒಂದು 5 ದಿವಸ 10 ದಿವಸದಲ್ಲಿ ಹೊರಟು ಹೋಗಿದ್ದು ಇದೆ. ನ್ಯೂಮೋನಿಯಾ ಬರ್ಸಿದ್ದು ಇದೆ, ಶ್ವಾಸಕೋಶದವರೆಗೆ ಹೋಗಿದ್ದು ಇದೆ. ಅದೇ ರೀತಿ ಹಲವರಲ್ಲಿ ಅದು ಲೂಸ್ ಮೋಷನ್ ಅಂದರೆ ನಮ್ಮ ಜೀರ್ಣಾಂಗಕ್ಕೆ ಬಂದು ಗ್ಯಾಸ್ಟ್ರೋಎಂಟರೈಟಿಸ್ ಬಂದು ಡಯರಿಯಾ ಬಂದು ಹೋಗಿದ್ದು ಇದೆ. ಸೊ
ಅದು ಎಲ್ಲಿ ಬೇಕಾದ್ರೂ ಮಲ್ಟಿಪಲ್ ಪ್ಲೇಸಸಲ್ಲಿ ಒಂದೇ ಇನ್ಫೆಕ್ಟ್ ಮಾಡ್ಬೋದು. ಆಮೇಲೆ ವೈರಸ್ಸಲ್ಲೂ ಹಾಗೆ ಹಲವು ವಿಧ ಇದೆ. ಬೇಸಿಕ್ ಕ್ಲಾಸಿಫಿಕೇಶನ್ ಅಂತ RNA ವೈರಸ್ ಅಥವಾ DNA ವೈರಸ್ ಅಂತೇಳಿ ನಿಮ್ಗೆ ಗೊತ್ತಿರತ್ತೆ. ಒಂದು ಜೀವಕೋಶ ಮಲ್ಟಿಪ್ಲೈ ಆಗಬೇಕಾದ್ರೆ ಅದರಲ್ಲಿ ಕೋಡ್ ಇರಬೇಕು, ಅದಕ್ಕೆ ಬರ್ದಿರೋದು. ಆ ಕೋಡು ಬರೀ RNA ಆಗಿರ್ಬೋದು ಅಥವಾ DNA ರೂಪದಲ್ಲಿ ಇರ್ಬೋದು. ಈಗ ಹೆಪಟೈಟಿಸ್ B ಅಂತ ಹೇಳುವ ಇದು ವೈರಸ್ DNA ವೈರಸ್. ಅಡಿನೋ ವೈರಸ್ ಇಸ್ ಅ DNA ವೈರಸ್. ಅಡಿನೋ ವೈರಸ್ ಇಸ್ ಆಲ್ಸೋ ಕ್ವೈಟ್ ಕಾಮನ್. ಆದರೆ ಕೋವಿಡ್ ಅಂತ ಹೇಳೋದು RNA ವೈರಸ್. RNA ವೈರಸ್ ಅಂದರೆ ಒಂದು ಸಿಂಗಲ್ ಸ್ಟ್ರಾಂಡ್ ಇರುತ್ತೆ. ಒಂದು ನೀವು ಹಿಂಗೆ ಬರ್ದಿರೋದು ನೋಡಿರ್ತೀರಾ, ಅದರಲ್ಲಿ 2 ಇದ್ದರೆ ಅದು DNA ವೈರಸ್ ಅಂತ ಹೇಳಿ. ಸೊ ಅದು ಒನ್ ಟೈಪ್ ಆಫ್ ಕ್ಲಾಸಿಫಿಕೇಶನ್. ಇನ್ನೊಂದು ಟೈಪ್ ಆಫ್ ಕ್ಲಾಸಿಫಿಕೇಶನ್ ಅಂತ ಹೇಳಿದ್ರೆ ವೈರಸ್ಸಿಗೆ ಕೆಲವು ಕಡೆಗೆ ಕವರ್ ಇರುತ್ತೆ. ಇಟ್ ಈಸ್ ಕಾಲ್ಡ್ ಎನ್ವಲಪ್ಡ್ ವೈರಸ್. ಇನ್ನೊಂದು ನೇಕೆಡ್ ವೈರಸ್ ಅಂತೀವಿ, ಅದಕ್ಕೆ ಕರೆಕ್ಟ್ ಎನ್ವಲಪ್ ಇರಲ್ಲ. ಫಾರ್ ಎಕ್ಸಾಂಪಲ್ ರೇಬಿಸ್ ಅಂತ ನೀವು ಕೇಳಿರ್ಬೋದು, ನಾಯಿ ಕಚ್ಚಿ ಬರುವಂತಹ ಕಾಯಿಲೆ. ಸೊ ಈವನ್ ದಟ್ ಈಸ್ ಅ ವೈರಲ್ ಡಿಸಾರ್ಡರ್. ಸೊ ಆ ಕಾಯಿಲೆ ವೈರಸ್ಸಿಗೆ ಹೊರಗಡೆ ಕವಚ ಇರೋದಿಲ್ಲ, ಅಡಿನೋ ವೈರಸ್ಸಿಗೆ ಹೊರಗಡೆ ಕವಚ ಇರೋದಿಲ್ಲ. ಸೊ ಈ ರೀತಿ ಕ್ಲಾಸಿಫಿಕೇಶನ್ ಇದೆ. ಆಮೇಲೆ ನಾನು ಆಗ ಹೇಳ್ದಂಗೆ ಮನುಷ್ಯರಿಗೆ ಬರೋದು, ಪ್ರಾಣಿಗಳಿಗೆ ಬರೋದು, ಆಮೇಲೆ ಸಸ್ಯಗಳಿಗೆ ಬರೋದು. ಸೊ ಆ ರೀತಿ ಕ್ಲಾಸಿಫಿಕೇಶನ್ ಇದೆ. ಸೊ ಪ್ರಪಂಚ ವೈರಸ್ಸಿಂದ ತುಂಬಿದೆ ಆ್ಯಕ್ಚುಲಿ. ಸೊ ನಮ್ಮ ಕಣ್ಣಿಗೆ ಕಾಣಲ್ಲ, ಆದರೆ ಎಲ್ಲ ಪ್ರಪಂಚ ಸುಮಾರು ಜನ ಗೊತ್ತಾಗಿರುತ್ತೆ, ಎಲ್ಲ ಕಡೆ ವೈರಸ್ ಇರುತ್ತೆ. ನೀವು ಎಲ್ಲಿ ಕೂತಿದ್ದೀರೋ ನಿಮ್ಮ ಮನೆ ಒಳಗಡೆ ಎಲ್ಲ ಕಡೆ, ನಿಮ್ಮ ಮನೆ ಒಳಗಡೆ ಆಗಲಿ ಹೊರಗಡೆ ಮಣ್ಣಲ್ಲಿ ಎಲ್ಲ ಕಡೆ ವೈರಸ್ ಇದ್ದೇ ಇರುತ್ತೆ. ಆದರೆ ವೈರಸ್ ಅಂತ ಹೇಳೋದು ಅಷ್ಟು ಎಲ್ಲ ವೈರಸ್ ಹಾನಿಕಾರಕ ಅಲ್ಲ. ಆಮೇಲೆ ವೈರಸ್ಸನ್ನು ತಡೆಯುವಂತಹ ಶಕ್ತಿಯನ್ನು ನಾವು ತಲೆತಲಾಂತರಗಳಿಂದ ಹೊಂದ್ಕೊಂಡು ಬಂದಿದ್ದೀವಿ. ದಟ್ ಈಸ್ ಕಾಲ್ಡ್ ಆರ್ಟಿಫಿಷಿಯಲ್ ಇಮ್ಯುನೈಸೇಷನ್ ಇಂದ ಬರುವಂಥ, ವ್ಯಾಕ್ಸಿನೇಷನ್ ಇಂದ ಬರುವಂಥ ಆರ್ಟಿಫಿಷಿಯಲ್ ಅಲ್ಲ ಇಮ್ಯುನಿಟಿ. ಇದು ಇನ್ನೇಟ್, ಅಂದರೆ ನಾವು ಹುಟ್ಟಿದಾಗಿನಿಂದ ನಮಗೆ ಬಂದಿರುವಂಥ ಇಮ್ಯುನಿಟಿ. ನಮ್ಮ ದೇಹದಲ್ಲಿರುವ ಪ್ರತಿರೋಧಕ ಸೈನ್ಯ ಅದನ್ನು ವೈರಸ್ ಬಂದ ತಕ್ಷಣ ಅದನ್ನು ಐಡೆಂಟಿಫೈ ಮಾಡಿ ಕೊಂದಾಕ್ಬಿಡುತ್ತೆ. ಆ ಸಾಧ್ಯತೆ 99%. ಕಾಯಿಲೆ ಬರುವ ಸಾಧ್ಯತೆ ಓನ್ಲಿ 1%. ಓಕೆ ಸರ್, ವೈರಸ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟರೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಸರ್. ಧನ್ಯವಾದ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.